5 ರಿಂದ 10 ನಿಮಿಷ ಆದ್ಮೇಲೆ ಈ ತರ ಆಗಿದೆ. ಹುಟ್ಟಿರೋ ಹಾಸ್ಪಿಟ್ಲ್ ಇಲ್ಲೇ ನೀನು ಹುಟ್ಟಿರೋದು. ಇವತ್ತು ನಾವು ಕಟ್ಟೆ ಗೋಬಿ ಮಾಡ್ತಾ ಇದೀವಿ. ಕಟ್ಟೆ ಮೇಲೆ ಕುತ್ಕೊಂಡು ಮಾಡಿದ್ರೆ ಕಟ್ಟೆ ಗೋಬಿ. ಇದನ್ನ ತಗೊಳ್ಳ. ಸೊಳ್ಳೆ ಇಲ್ಲಿ ನೋಡಿ, ಇಲ್ಲಿ ರೆಡ್ ಆಗಿದೆ. ನಾನು ಪ್ಲಾಂಟ್ ನ ಮಾತಾಡಿಸ್ತಾ ಇರ್ಬೇಕು ಚೆನ್ನಾಗಿ. ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಫೈನಲ್ ಇವತ್ತು ಕಿರಣ್ ಬರ್ಡೇ ಇತ್ತು. ಸೊ ಏನೋ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದು ನಾನು ವಿಶ್ ಮಾಡಬೇಕು ಅಂತ. 12 ಗಂಟೆ ಆದರೂ ಇಷ್ಟು ಆ್ಯಕ್ಟಿವ್ ಆಗಿದ್ಲು ವಿಶ್ ಮಾಡಬೇಕು ಅಂತ. ನೀನು ಓದ್ಬಿಟ್ಟಲ್ಲ ಅಮ್ಮು. ಇರು, ಉಪ್ಪು ಮಾಡ್ಬೇಕಾ? ನೀನೇ ಮಾಡು. ಯಾರ್ದು ಬರ್ಡೇ? ಅಗ್ಗಿ ಮಾಡು, ಪಪ್ಪಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಹೀಗೆ ಇರಲಿ ಹರ್ಷ ಹರ್ಷ. ಇಬ್ರು ಅಮ್ಮಗಳು ಅಂತ. ನೀವಿಬ್ರು ನನ್ನ ಅಮ್ಮಗಳು. ಸರಿ, ಕೇಕ್ ಕಟ್ ಮಾಡೋಣ. ಅವಳು ಕಾಯ್ತದಾಳ ಅವಾಗಿಂದ, ಬಾ ಕಟ್ ಮಾಡೋಣ ಪಪ್ಪಗೆ ಹೇಳು ಅಂತ. ಅವ್ಳು ಬಂದು ನನಗೆ 3 ಸತಿ ನಿಂಗೇನೋ ಸರ್ಪ್ರೈಸ್ ಇದೆ ಅಂತ. ಸರಿ, ಕಟ್ ಮಾಡೋಣ. ನಿದ್ದೆ ಬಂದ್ಬಿಟ್ಟಿದೆ. ಅವಳು ಕಾಯ್ತಾ ಇದ್ದಾಳೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರಿ ಹೇಳತ್ತಾನೆ ಇಷ್ಟೊತ್ತಿಗೆ. ಗುಡ್ ಮಾರ್ನಿಂಗ್. ಇವತ್ತು ಎಷ್ಟು 3:30 ಅಂತ ನಿದ್ದೆನೇ ಬರ್ತಾ ಇರಲಿಲ್ಲ. ಸರಿ, ಹಂಗೆ ಎದ್ದು ಪೂಜೆ ಮಾಡಿದೆ. ಏನೋ ಒಂಥರ ಅನಿಸ್ತಾಯಿತ್ತು. ಸರಿ, ಪೂಜೆ ಮುಗಿಸ್ಕೊಂಡ್ವಿ. ಇವತ್ತು ಕಿರಣ್ ಬರ್ಡೇ ಕೂಡ ಆಯ್ತಲ್ಲ, ಸರಿ ಅಂತ ಪೂಜೆ ಮಾಡಿದೆ. ಅವರು ಕೂಡ ಎದ್ಮೇಲೆ ಹಂಗೆ ಸ್ವಲ್ಪ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನ ಕೂಡ ಹೋಗ್ಬೇಕಿಲ್ಲ, ನಮ್ಮ ಮನೆ ಹತ್ರ ಅದಲ್ಲೇ ಬಂದಿದೆ ದೇವಸ್ಥಾನ, ಅಲ್ಲಿ ಹೋಗಿ ಬರೋಣ ಅಂತ. ಸೊ ಗೊತ್ತಿಲ್ಲ ಹೇಗೆ ಹೋಗುತ್ತೆ ದಿನ ಇವತ್ತು ಅಂತ. ಕಿರಣ್ ಕೂಡ ಎದ್ದಿದ್ದಾರೆ ಸ್ವಲ್ಪ ಹೊತ್ತು. ಎಲ್ಲ ಇಬ್ಬರು ಫಸ್ಟ್ ಟೈಮ್ ನಾವು ಮದುವೆ ಆದಾಗಿಂದ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಾವಿಬ್ಬರು ಸೇರಿ ಯೋಗ ಮಾಡಿರೋದು. ಅದು ಕಿರಣ್ ಬರ್ಡೇ ದಿನಾನೇ. ಸೊ ಈಯನ ಕೂಡ ಎದ್ದೊಳ್ತಿದ್ದಾಳೆ. ಏನು ಗೊತ್ತಾ, ಇಷ್ಟೊತ್ತು ಜೊತೆಗೆ ಇರ್ತೀವಿ, ಆವಾಗಿರಲ್ಲ ಸೊಳ್ಳೆ. ಅದು ಎಲ್ಲಿದ್ದ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಸೊಳ್ಳೆ ಮಾತ್ರ. ಯಾವ ಗ್ಯಾಪಲ್ಲಿ ಎಲ್ಲಿದ್ದ ಬಂದು ಕಚ್ಚುತ್ತೋ ಪಾಪ ಅವಳಿಗೆ ಹಿಡ್ಕೊಬಿಟ್ಟಿರುತ್ತೆ. ಇಲ್ಲೆಲ್ಲ ಕಚ್ಬಿಟ್ಟಿದೆ ಪಾಪ. ಹೇಳ್ತಾ ಇದ್ಲು, ಕೂಗೋದಕ್ಕೆ ನಾನು ಅಂದ್ಕೊಂಡೆ ಏನಾದರೂ ಇರುತ್ತೆ ಅಂತ. ಸೊಳ್ಳೆ ಅಲ್ಲೇ ಓಡಾಡ್ತಾ ಇತ್ತು. ಪೂಜೆ ಕೂಡ ನಾನು ಮುಗಿಸ್ಕೊಂಡೆ. ಟೈಮ್ ನೋಡಿ ಇವಾಗ 5 ಗಂಟೆ ಆಗಿದೆ. ಒಳ್ಳೆ ಸ್ನಾನ ಆಯಿತು, ಪೂಜೆ ಆಯಿತು, ಯೋಗ ಕೂಡ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ ಇಲ್ಲಿ, ಬರ್ಡೇ ಬಾಯ್ ಕಿರಣ್ ಹೇಳ್ತಾ ಇದ್ದಾರೆ, ಹೆಂಗಿದ್ರು ಎದ್ದಿದ್ದೀವಿ, ಹೋಗಿ ನಾಷ್ಟ ಮಾಡ್ಕೊಂಬರೋಣ ಬಾ ಅಂತ. ಓಕೆನಾ? ಟ್ರಾಫಿಕ್ ಇರಲ್ಲ ತಾನೇ? ಇದ್ರು ಹೋಗೋದು, ಇಲ್ಲ ಅಂದ್ರೂ ಹೋಗೋದು. ನಮ್ಮ ಬೆಂಗಳೂರು ಅಲ್ಲ, ಅದು ಮೊದಲೇ RCB ಇದ್ದಾಗಿ ಏನೇನೋ ಫುಲ್ ಕ್ರೌಡು. ಇವಾಗ ನಾರ್ಮಲ್ ಇದೆ. ಎಷ್ಟು 11 ಜನ ಅಲ್ಲ ಸತ್ತಿರೋದು? ಏನೋ ಮನೇಲಿ ಆರಾಮಾಗಿ ಟಿವಿಯಲ್ಲಿ ನೋಡ್ಬೋದಿತ್ತು. ಅದು ಏನೋ ಎಕ್ಸೈಟ್ಮೆಂಟ್, ಹೋಗಿ ನೋಡೋಣ ಲೈವ್ ಅಂತ. ಆದ್ರೂ ಅಷ್ಟು ಜನದಲ್ಲಿ ಎಲ್ಲೋ ಅವ್ರು ಕೂತಿರ್ತಾರೆ, ಏನು ಕಾಣಲ್ಲ, ಅಷ್ಟು ಕಾಣೋದಿಲ್ಲ. ಲೈಫ್ ಸುಮ್ಮನೆ ನೋಡ್ಬೋಯ್ತು ಅಷ್ಟೊಂದು ಜನದ್ದು. ಯಾರ್ಯಾರಿಗೆ ಇಂಜುರಿ ಆಗಿದೆಯಾ ಏನೋ, ತೂರಾಡಿ ಅಪ್ಪ ಅಂತಲ್ಲೆಲ್ಲ ಹೋಗಕ್ಕೆ ಭಯ ಆಗುತ್ತೆ ನನಗಂತೂ. ಆರಾಮಾಗಿ ಮನೆಯಲ್ಲೇ ಚಿಲ್ ಮಾಡ. ಇಲ್ಲಿ ನೋಡಿದ್ದು ನನ್ನ ಬಂಗಾರಕ್ಕೆ ಎಲ್ಲೆಲ್ಲಿ ಕಚ್ಚತ್ ತೋರ್ಸಮ್ಮ ಸೊಳ್ಳೆ. ಇಲ್ಲಿ ನೋಡಿ, ಇಲ್ಲಿ ರೆಡ್ ಆಗಿದೆ. ಇಲ್ಲೊಂದಿದೆ, ಈ ಕಡೆ ಒಂದು, ಮತ್ತೆ ಕೆನ್ನೆ ತೋರ್ಸಮ್ಮ ನೋಡಿ. ಇಲ್ಲಿ ಇಲ್ಲೊಂದು. ಯಪ್ಪ, ಎಷ್ಟೊಂದು ಬೆನ್ನಿಗೂ ಕಚ್ಚಿದ್ಯಾ? ಹುಷಾರಾಗಿರ್ಬೇಕು. ಹೌದಪ್ಪ,
ಆದ್ರೂ ಬೇಜಾನ್ ಕಚ್ಚಿದೆ. ಅಮ್ಮು ನೀನ್ ಸೊಳ್ಳೆ ಬಂದ್ರೆ ಮಮ್ಮಿ ಪಪ್ಪಂಗ್ ಕರ್ದ್ಬಿಡು. ಅವಳು ಆಕ್ಚುಲಿ ಕರ್ದ್ಲಿ ಇವತ್ತಲ್ವಾ ಇವಾಗ. ಅದಕ್ಕೆ ಬ್ಯಾಟ್ ಇಲ್ಲೇ ಇಟ್ಬಿಟ್ಟಿದೀನಿ ನಾನು. ಬೆಡ್ಶೀಟ್ ಹೊತ್ಕೊಳಲ್ಲ ಅವಳು. ಒತ್ಕೊಳ್ಳಲ್ಲ, ಒತ್ಸಿ ಸಾಕಾಗಿದೆ. ಕಿತ್ತಿ ಎಸಿತಾಳೆ ನೋಡಿ. ಅಲ್ಲಿ ಯಾವ ಮೂಲೆಯಲ್ಲಿ ಎಸ್ತಿದ್ದಾಳೆ. ಯಾವಾಗಲೂ ಕಿರಣ್ ಹೇಳೋರು ಇಷ್ಟು ಸೀರೆ ತೊಗೊಂತೀಯ, ವಾರ್ಡ್ರೋಬ್ ಫುಲ್ ಆಗಿರುತ್ತೆ, ಒಂದಿನೂ ಸೀರೆ ಹಾಕೊಳ್ಳಲ್ಲ ಅಂತ. ಸೊ ಅವ್ರ ಬರ್ಡೇ ದಿನ ಸ್ಪೆಷಲ್ ಆಗಿ ಸೀರೆ ಉಟ್ಕೊಂಡು ಅವ್ರಿಗೆ ಖುಷಿ ಆಗೋ ಥರ ಇರೋಣ ಅಂತ ಸೀರೆನ ಉಟ್ಕೋತಾ ಇದ್ದೀನಿ. ಇವಾಗ ನಾನು ಜಸ್ಟ್ ರೆಡಿ ಆದೆ. ಸೀರೆನ ಬಳೆ ಹಾಕ್ಕೋಬೇಕು. ಅದೇ ರೆಡಿ. ನಮ್ಮ ಇಯನ್ನ ಕೂಡ ರೆಡಿ ಆಗಿದ್ದಾಳೆ ಇಲ್ಲಿ. ನಿಂಗೂ ಬಿಟ್ಟಿರೋಣ ಬಾ. ಇದು ನಮ್ಮ ಮನೆ ಎದುರುಗಡೆ ಇದ್ದಾರಲ್ಲ ಅಲ್ಲಲ್ಲಿ ಅವಳು ಏನಾಗಿ ಅಂತ 3 ಡ್ರೆಸ್ಸು ತೊಗೊಬಂದಿದ್ದಾಳೆ. ಸ್ಟಿಚ್ ಮಾಡಿಸ್ಕೊಂಡು ಅವ್ರ ಅತ್ತೆ ಸ್ಟಿಚ್ ಮಾಡ್ತಾರಂತೆ. ಇಷ್ಟು ಚಂದ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಏನಾಗೋಸ್ಕರ 3 ಡ್ರೆಸ್ಗಳೆಲ್ಲ. ಥ್ಯಾಂಕ್ ಯು ಹೇಳಮ್ಮ. ನಿದ್ದೆ ಬರ್ತಿದೆಯಾ? 5 ಗಂಟೆಗೆ ಪಾಪ ಜೊಳಿಸ್ಬಿಟ್ಟಿದ್ದೀವಿ. ಸೊ ಬಟ್ ಚೆನ್ನಾಗಿದೆ, ಬಟ್ಟೆ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಪ್ಲಾಂಟ್ ನ ಮಾತಾಡಿಸ್ತಾ ಇರ್ಬೇಕು, ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ. ಮಮ್ಮಮ್ ತಿಂದ ಅಂತಿದ್ಯಾ ಅದಕ್ಕೆ? ಸೊ ರೆಡಿ ಆಗಿದ್ದೀವಿ, ಇನ್ನ ಹೋಗದೆ. ಹೆಂಗ್ ಮಾತಾಡ್ತೀಯ ಪ್ಲಾಂಟ್ ಹತ್ರ? ಮೆತ್ತಗೆ. ಏನಕ್ಕೆ? ಸೊ ಕ್ಯೂಟ್. ಹೋಗ್ಬಿಟ್ಟು ಫ್ರಿಜ್ ತೆಗೆದು ಚಾಕ್ಲೇಟ್ ತಗೊಬಂದು ಹ್ಯಾಪಿ ಬರ್ಡೇ ತಗೋ ಅಂತೆ. ನಿನ್ ಬರ್ಡೇ ಯಾವಾಗ? ಪಪ್ಪದು ಫಸ್ಟ್, ಸೆಕೆಂಡ್ ನಿಂದು, ಥರ್ಡ್ ನಂದು ಬರ್ಡೇ ಜೂನ್, ಜುಲೈ, ಆಗಸ್ಟ್. ನೀರಂದ್ರೆ ಓಡ್ತಲ್ ನೋಡು. ಚಿಟ್ಟಿ ಮಿಟ್ಟಿ ಕಾಲಲ್ಲ ನಿಂದು? ಚಿಟ್ಟಿ ಮಿಟ್ಟಿ ಕಾಲು. ಏನೇನ್ ಪ್ಲಾನ್ ಆಯ್ತಲ್ಲ? ಏನೋ ಅನ್ಕೊಂಡು ಏನೋ ಆಯ್ತು ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ. ಬರ್ಡೇ ಬಾಯ್. ಬ್ಯಾಂಗ್ಳೂರಲ್ಲಿ ಈ ತರ ಬೆಳಿಗ್ಗೆ ಎದ್ದು ಹೋಗೇ ಇಲ್ಲಲ್ಲ, ಜಾಸ್ತಿ ರೇರ್. ನಾವು ಒಂದ್ 2-3 ಸರಿ ಹೋಗಿದ್ದೀವಿ. ಇವಾಗ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಏನಂತೀರಾ? ಏನ ಹುಟ್ಟಿರೋ ಹಾಸ್ಪಿಟ್ಲ್ ಇಲ್ಲೇ, ನೀನು ಹುಟ್ಟಿರೋದು ಹಾಸ್ಪಿಟ್ಲಲ್ಲಿ. ಅಲ್ಲಿ ಇದೆಲ್ಲ ಬರುತ್ತೆ ನೋಡು. ಸಿಗ್ನಲ್ ಇಲ್ಲಿ ಬರ್ತಾ ಇದ್ವಿ ಆಪೋಸಿಟ್ ಅಲ್ಲಿ. ಅಲ್ಲಿ ಟಿಫಿನ್ ಮಾಡ್ಕೊಂತ ಇದ್ವಿ. ಇಲ್ಲಿ ಹುಟ್ಟಿದ್ವಿ ಏನ ನಮ್ಮ ಹುಟ್ಟಿದ್ದು ಇಲ್ಲೇ. ಅಪ್ಪ ಗೊತ್ತಾಯ್ತಾ ನಿಂಗೆ? ಇದೆ ಅಪೋಲೋ. ಮೂವತ್ತು ಒಂದು ಕಟ್ಟ. ದೀಪಾ, ಯಾವ್ಯಾವ ಸೊಪ್ಪು ಹೆಸರು ಹೇಳು? ಇದು ಅರವೆ ಸೊಪ್ಪ. ದಂಟು. ಇದೊಂದು ತಗೊಳ್ಳ? ಅದು ತಗೋದು. ಪುಂಡಿ ಪಲ್ಯ ಇಲ್ಲಲ್ಲ? ಪುಂಡಿ ಸೊಪ್ಪು ಐತೆ 20 ರೂಪಾಯಿ. ಪುಂಡಿ ಪಲ್ಯ ಇದೆ, ತಗೊಳ್ಳೋಣ. ಮೆಂತೆ ತಗೊಳ್ಳ? ಇಲ್ಲ, ಮೆಂತ್ಯ ಕೊಡಿ. ಮೆಂತ್ಯ ಒಂದು ಕೂಡ ಬೇರೆ ಸಬ್ಬಕ್ಕಿ ಬೇಕಾ? ಇದು ಬೇರೆ ಬೇರೆ ಅಲ್ಲಮ್ಮ? ಎಲ್ಲ ಬೇರೆ ಬೇರೆ ಸಪ್ರೇಟ್ ಜೋಡಿಸಿದ್ವಿ, ಎಲ್ಲ ಬೇರೆ ಬೇರೆ ಸಬ್ಬಕ್ಕಿ ತಗೊಂಡು. ಸಬ್ಬಕ್ಕಿ ಏನು ಮಾಡೋದು? ತಗೊಳ್ಳಿ, ರೊಟ್ಟಿಗೆ ಉಪ್ಪಿಟ್ಟಿಗೆ ಆಯ್ತು, ಚೆನ್ನಾಗದೆ. ಏನ್ ಜಾಸ್ತಿ ಅವ, ಎಳೆದು ಜಾಸ್ತಿ ಬಲ್ತಿರ, ದಪ್ಪ ಇಲ್ಲ ಕಟ್ಟು ಇರ್ಬೇಕವ. ಗೊತ್ತಂದ್ರಿ ಸೊಪ್ಪರ ನಾವಂತೂ ನಿದ್ದೆನೆ ಮಾಡಿಲ್ಲ, ಮಲಗಿದ್ದೆ 1 ಗಂಟೆ ಆಯಿತು. ಮತ್ತೆ 3:30ಗೆ ಎದ್ದು ರೆಡಿಯಾಗಿ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿರೋದು ಆಚೆ. ಸೊ ಇಲ್ಲಿ ಬಂದರೆ ಎಷ್ಟು ಫ್ರೆಶ್ ಆಗಿ ಎಲ್ಲ ಸೊಪ್ಪೆಲ್ಲ ಇತ್ತು. ಸರಿ, ಈ ಥರ ಸೊಪ್ಪೆಲ್ಲ ನಿಜ ನಾನು ತುಂಬ ದಿನವೇ ಆಯಿತು ನೋಡೇ ಇರಲಿಲ್ಲ. ನಾವಿರೋ ಕಡೆ ಅಂತೂ ಸಿಕ್ಕೋದೇ ಇಲ್ಲ. ಸೊ ಸಿಕ್ತು, ಖುಷಿಯಾಗಿ. ಸೊ ಎಷ್ಟು ಬೇಕೋ ಅಷ್ಟೆಲ್ಲ ಸೊಪ್ಪೆಲ್ಲ ತೊಗೊಂಡ್ವಿ. ಹಾಗೆ ತಾಳೆ ಹಣ್ಣು ಕೂಡ ಇತ್ತಲ್ವ, ಸರಿ ಏನ ಬೇಕು ಅಂತ ಕೇಳ್ತಾ ಇದ್ಲು, ಅದು ಕೂಡ ಕಿರಣ್ ಕೊಡಿಸ್ತಾ ಇದ್ರು. ಹಾಗೆ ಲೆಮನ್ 1 ರೂಪಾಯಿಗೆ 1 ಅಂತ ಕೇಳಿ ನನಗೆ ನಂಬಕ್ಕೆ ಆಗಿಲ್ಲ. ಏನಿದು ಇಷ್ಟೊಂದು ಅಂದರೆ 5 ರೂಪಾಯಿಗೆ 1, 10 ರೂಪಾಯಿಗೆ
2 ಆ ಥರ ಕೇಳಿದ್ದು. ಬಟ್ ಚೆನ್ನಾಗಿ ಅನಿಸ್ತು, ಅದು ಕೂಡ ತೊಗೊಂಡ್ವಿ. ಹಾಗೆ ಹೂವು ಎಲ್ಲ ಆಯಿತು, ಸೊ ಅದು ಕೂಡ ತೊಗೊಂಬಂದ್ವಿ. ಸೊ ಎಷ್ಟೊಂದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಅಡುಗೆ ಮನೆಗೆ. ಅಲ್ಲಿದ್ದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋದರೆ ಏನು ಬನಶಂಕರಿ ದೇವಸ್ಥಾನ ಅದು ಓಪನ್ ಆಗೋದು 8 ಗಂಟೆಗಂತೆ. ಸೊ ನಾವು ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಆದರೂ ತುಂಬ ಟೈಮ್ ಜಾಸ್ತಿನೇ ಇತ್ತು. ಸರಿ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೋಡಿದ್ವಿ, ಇನ್ನೂ ಓಪನ್ ಆಗಿರಲಿಲ್ಲ, ಲೇಟ್ ಆಗಿತ್ತು. ಸರಿ ಹತ್ತದಲ್ಲಿ ಯಾವುದಾದ್ರು ದೇವಸ್ಥಾನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇದು ಯಾವುದೋ ಹಳೇದು ಅಂತ ಕಿರಣ್ ಹೋಟೆಲ್ ಕರ್ಕೊಂಬಂದಿದ್ರು. ಸೊ ಇವಾಗ ಇಲ್ಲಿ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಅಂತ ಇದು ತುಂಬ ಹಳೇದಂತೆ. ಸೊ ಕಿರಣ್ ಕರ್ಕೊಂಬಂದಿದ್ದಾರೆ, ಚೆನ್ನಾಗಿತ್ತು. ಇಡ್ಲಿ ಎಲ್ಲ 2 ಇಡ್ಲಿ 1 ವಡೆ 78 ರೂಪಾಯಿ ಆಯಿತು. ಸೊ ಎಲ್ಲ ಒಂದೊಂದು ತೊಗೊಂಡು ಟೇಸ್ಟ್ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ತಿನ್ಕೊಂಡು ಇನ್ನು ಹೊರಡ್ತಾ ಇದ್ದೀವಿ. ಅಲ್ಲಿ ದೋಸೆ ಒಂದಿರಲಿಲ್ಲ, ಏನಿರಲ್ಲ ಅದು ಕೇಳ್ತಾಳೆ ಯಾನ ದೋಸೆ ಬೇಕಂತ. ಸೊ ಏನ ದೋಸೆ ಕೇಳಿದ್ಲು, ಅಲ್ಲಿ ಸ್ವಲ್ಪನೇ ಇಡ್ಲಿ ತಿಂದಿದ್ಲು. ಬಟ್ ಅವಳಿಗೆ ನಿದ್ದೆ ಬೇಗ ಎದ್ಬಿಟ್ಟಿದ್ಲಲ್ಲ, ಹಾಗೆ ನನ್ನ ಮೇಲೇನೆ ಮಲ್ಕೊಂಬಿಟ್ಲು. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಅವಳು ಫುಲ್ ನಿದ್ದೆಲಿದ್ಲು. ಯಾವುದು ದೇವಸ್ಥಾನ ಓಪನ್ನೇ ಆಗಿರಲಿಲ್ಲ ನನಗೆ. ಬೆಳಿಗ್ಗೆ ನೋಡಿದ್ವಿ. ಸೊ ಹಾಗೆ ಮನೆ ಹತ್ರ ಬರಬೇಕಾದ್ರೆ ಗಣೇಶ ದೇವಸ್ಥಾನ ಆಯಿತು. ಸೊ ಅಲ್ಲೇ ಕೈ ಮುಕ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಕಿರಣ್ಗೆ ನಾನು ಇದು ತುಂಬ ದಿನದಿಂದ ಚೇಂಜ್ ಮಾಡಿರಲಿಲ್ಲ, ಸೊ ಹಾಗಾಗಿ ಸ್ಟಡ್ ತೊಗೊಂಬಂದಿದ್ದೆ ಸಿಲ್ವರ್ದು. ಏನು ಮಾಡ್ತಿದ್ದೆ ಈಗ ನೋಡಿ, ಎಲ್ಲ ಟೂತ್ ಪಿಕ್ ತೊಗೊಂಡು. ಎಷ್ಟು ಟೂತ್ ಪಿಕ್ ಎಲ್ಲಿ ಸಿಕ್ತು? ಏನು ಮಾಡ್ತಾ ಇದೀಯ ತಗೊಂಡು? ಚುಚ್ಚು ಇಂಜೆಕ್ಷನ್ ಮಾಡ್ತಾ ಇದೀಯಾ? ಹುಷಾರಿಯಾ? ಕಣ್ಣಿಗಿನ್ನು ಚುಚ್ಕೊಂಡಿಯಾ? ಬಿಡಿಲಿ, ಶಾರ್ಪ್ ಇದೆ ಅದು, ಬಿಡಮ್ಮ. ಆಯ್ತು, ಅದು ಮಾಡಿ ಎತ್ತಿಟ್ಬಿಡು, ಅದರಿಂದ ಆಟ ಆಡ್ಬಾರ್ದು. ಅದು ಶಾರ್ಪ್ ಇದೆ ಅಲ್ಲ, ಅದು ಮಾಡ್ಬಿಟ್ಟು ಎತ್ತಿಡು. ಇಲ್ಲಿ ನೋಡಿ ಬರ್ಡೇ ಬಾಯ್. ಎಷ್ಟು 12 ಗಂಟೆ ಆಗಿದೆ. ಏನು ಮಾಡ್ಲಿಕ್ಕಿರೇನು ಊಟಕ್ಕೆ? ವಾಟ್ ಯು ವಾಂಟ್ ಟು ಹ್ಯಾವ್? ಊಟ ಏನಾದರೂ ಓಕೆ. ಸೊಪ್ಪೆಲ್ಲ ತಂದಿದ್ದೀವಲ್ಲ, ಅದರಲ್ಲೇ ಮಾಡೋಣ ಏನಾದರೂ. ಓಕೆ, ಹಾಂ ನೋಡ್ದ ಇವಳು ಏನಾದರೂ ಮಾಡ್ದೀಪ ಅಂತೆ. ಕಿರಣ್ ಹೇಳ್ತಾರಲ್ಲ ಕೇಳಿಸ್ಕೊಂಡು ಹಂಗೆ. ಸೊ ಇದು ತಗೊಂಬಂದಿದ್ದು ತಾಳೆ ಹಣ್ಣು. ಬಂದಪ್ಪ. ಡೋಂಟ್ ಟಚ್ ಪ್ಲೀಸ್. ಸಪೋಟ ತಿಂತೀಯಾ? ಪಪ್ಪ ಕೊಟ್ಟು ಬಾವು. ಅಲ್ಲ ಪಪ್ಪ ಕೊಟ್ಬಿಡಿ. ಸಪೋಟನ ಓಪನ್ ಮಾಡಿ ಕೊಡ್ತೀನಿ. ಇದನ್ನ ಪಪ್ಪ ಕೊಡು, ಪಪ್ಪ ತಿಂತಾರೆ. ಇಷ್ಟು ಹೂವು ತಗೊಂಡ್ಬಂದಿದ್ದೀವಿ. ಸುಚ್ಕೊಂಡು ಹೋಗ್ತಾವ ನೋಡಿ, ಇಲ್ಲಿದ್ದ ಹೋಗೋದು ಬಿಟ್ಟು. ಮಿಕ್ಸ್ಡ್ ಹೂವು ಇಷ್ಟೊಂದು ಸೊಪ್ಪು ತಂದಿದ್ದೀವಿ. ಇದು ಬಂದು ಗೋಂಗೂರ ಪುಂಡಿ ಪಲ್ಯ. ತುಂಬಾ ದಿನ ಆಗಿತ್ತು ಸೊಪ್ಪುಗಳೇ ತಗೊಂಡಿರ್ಲಿಲ್ಲ. ಫ್ರೆಶ್ ಆಗಿ ನೋಡಿ ಖುಷಿ ಆಗ್ಬಿಡ್ತಾರೆ. ಅದು ಮುಟ್ಬೇಡ, ಕೊಡ್ತೀನಿ ಸೈಡ್ಗೆ ಹೋಗಿ. ಸೊ ಏನ ಸಪೋಟ ತಳಿದ ಹಣ್ಣೇ ಆಗ್ತಾ ಇಲ್ಲ. ಕಾಯಿ ಇದೆ, ಹಂಗೆ ತಿಂತೀಯಾ? ನಿಜ ಟೇಸ್ಟ್ ಇರೋ. ಅಯ್ಯೋ ಗಟ್ಟಿ ಇದೆ. ಓಪನ್ ಮಾಡಿದ್ರೆ ವೇಸ್ಟ್ ಮಾಡಿದ್ರೆ ಇದೆ ನಿನ್ಗೆ. ನೋಡಿ ಕೊತ್ತಂಬರಿ. ಎಷ್ಟು ದೊಡ್ಡದಿದೆ ಇದು, 40 ರೂಪಾಯಿ ಇದು ಕೊತ್ತಂಬರಿ. ಆಮೇಲೆ ಪುದಿ, ಇದು ಮೆಂತ್ಯ. ಆಮೇಲೆ ಇದೊಂದಿದೆ. ಆಕ್ಚುಲಿ ಪಾಲಕ್ ಕೂಡ ಇತ್ತು, ಪಾಲಕ್ ತಗೊಂಡಿಲ್ಲ. ಅದು ಪಾಲಕ್ ಕಿರಣ್ ತಿನ್ಬಾರ್ದು ಅಂತ, ಸೊ ಅದಕ್ಕೆ ತಗೊಂಡಿಲ್ಲ. ಅದ್ಬಿಟ್ಟು ಎಲ್ಲ ಸೊಪ್ಪು ತಗೊಂಡ್ವಿ. ಸೊ ಇವಾಗ ಏನ್ ಅಡಿಗೆ ಮಾಡೋದು ಅನ್ನೋದು ಟಾಸ್ಕ್. ಆಲ್ರೆಡಿ ರೆಸಿಪಿ ಶೇರ್ ಮಾಡಿದಾರಂತೆ ಕಿರಣ್ ಮೊಬೈಲ್ ಅಲ್ಲಿ, ಚೆಕ್ ಮಾಡ್ತಾರೆ. ಸಪೋಟ ಬಾಳಿ, ಸಪೋಟ ಫಸ್ಟ್. ಎಲ್ಲಿದೆ ಸಪೋಟ? ಚೆನ್ನಾಗಿದ್ಯಾ? ನಾಳೆ ದೋಸೆಗೆ ಹಾಕೋಣ ಅಂತ ಅನ್ಕೊಂಡಿದೀನಿ. ನಾಳೆಗೆ ದೋಸೆಗೆ ಹಾಕೋಣ ಅಂತ ಈ ಕಪ್ಪಿಂದ 3 ಸೊಸೈಟಿ ಅಕ್ಕಿ ತೊಗೊತಾ ಇದ್ದೀನಿ. 1.5 ಕಪ್ ಅಷ್ಟು ಉರದ್ ದಾಲ್ ತೊಗೊತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಮತ್ತು ಚೆನ್ನ ದಾಲ್ ಇರಲಿಲ್ಲ, ಅದೊಂದು ಆರ್ಡರ್ ಮಾಡಿದ್ದೀವಿ. ಆ್ಯಕ್ಚುಲಿ ಚೆನ್ನ ದಾಲ್ ಒಂದಿಲ್ಲ, ಅದೊಂದು ಹಾಕಿದ್ರೆ ಚೆನ್ನ ದಾಲು ಕ್ರಿಸ್ಪಿಯಾಗಿ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಕಿರಣ್ ಆರ್ಡರ್ ಮಾಡಿದ್ದಾರೆ. ಅದು ಬಂದ ತಕ್ಷಣ 2 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು 6 to 7 hours ಆದಮೇಲೆ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಬಂದೇ ಬಿಡುತ್ತೆ ಅನ್ಸುತ್ತೆ ಚೆನ್ನಾಗಿ ಆರ್ಡರ್ ಮಾಡಿದ್ದು. ಸೊ ಅದೊಂದಿಷ್ಟು ಇದಕ್ಕೆ ಆ್ಯಡ್ ಮಾಡಿದ್ರೆ ಆಗುತ್ತೆ. ಸೊ ಬೇಗ ದೊನ್ನೆ ಬಿರಿಯಾನಿ ಮಾಡ್ತೀನಿ. ಚಿಪ್ಸ್ಗಳು ಕುರ್ಕುಲ್ ತಿಂಡಿ ತಿನ್ನಕ
ಹಿಯಾನಾಗೆ ಬನಾನಾ. ಸರಿ ಚೆನ್ನಾದ ಅಲ್ಲಿ ಬಂದಿದೆ ಇಷ್ಟು ಬನಾನಾ. ಮತ್ತೆ ಹಿಯಾನಾಗೆ ಏನದು ತೋರ್ಸು. ಆರೆಂಜ್. ಆಯ್ತು ಇಷ್ಟು ನೀನೇ ತಿನ್ನು. ಎಷ್ಟು ದಿನ ಆಯ್ತು ಅವಳು ಆರೆಂಜ್ ನೋಡಿ, ಅದಕ್ಕೆ ಇದೊಂದು ಚೆನ್ನಾದ ಅಲ್ಲಿ ಬಂತು ಇವಾಗ. ಸೊ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಟೇಬಲ್ ಸ್ಪೂನ್ ಅಷ್ಟು ಏನಂತಾರೆ ಪೆಪ್ಪರು, ಮತ್ತು 2 ಲವಂಗ, ಮತ್ತು ಏಲಕ್ಕಿ, ಒಂದು ಸಿನಮನ್, ಇಷ್ಟು ಮೆಣಸಿನ್ಕಾಯಿ, ಇದಿಷ್ಟನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಇದಿಷ್ಟು ಕಿರಣ್ ದೊನ್ನೆ ಬಿರಿಯಾನಿ ಬೇಕಂದ್ರಲ್ವ, ಸೊ ಹಾಗಾಗಿ ಮಸಾಲ ರೆಡಿ ಮಾಡಿಕೊಂಡೆ. ಆಮೇಲೆ ಒಂದು ಪ್ಯಾನ್ಗೆ ಬಿರಿಯಾನಿ ಪಾಟ್ ಇದು ನಾನು ಇಂಡಸ್ ವ್ಯಾಲಿಯಿಂದ ತರಿಸಿರೋದು. ಸೊ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಿ ಒಂದು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸಾಲ್ಟು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಆ ಕಡೆ ಪಕ್ಕದಲ್ಲಿ ಎಗ್ ಕೂಡ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಎಗ್ ಇಂದ ಮಾಡು ಅಂತ ಹೇಳಿದ್ರು ಕಿರಣ್. ಸೊ ಹಾಗಾಗಿ ಇದು ಸ್ವಲ್ಪ ಕುಕ್ ಆದಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ರುಬ್ಕೊಂಡಿದ್ದಲ್ಲ ಅದು ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಮೊಸರು ಹಾಕಿ ಖಾರ, ಉಪ್ಪು ಮತ್ತು ಬಿರಿಯಾನಿ ಪೌಡರ್ ಬರುತ್ತಲ್ಲ ಅದಿಷ್ಟು ಆ್ಯಡ್ ಮಾಡಿ ಆಯಿಲ್ ಸಪ್ರೇಟ್ ಆಗೋವರೆಗೂ 2 to 3 minutes ಹಂಗೆ ಕುಕ್ ಮಾಡಿಕೊಂಡು ಆಮೇಲೆ ಅಕ್ಕಿನ ನಾನು ನೆನೆಸಿಟ್ಟಿದ್ದೆ. ಇದಕ್ಕೆ ನಾನು ಮೇನಾಗಿ ಇದು ಜೀರಾ ರೈಸ್ ಅಕ್ಕಿ ಬರ್ತಲ್ಲ ಚಿಕ್ಕದು, ಅದನ್ನು ನೆನೆಸಿಟ್ಟಿದ್ದೆ. 10-15 minutes ಅಷ್ಟೇ ನೆನೆಸಿದ್ದು. 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರು, ಸೇಮ್ ನಾವು ಹೆಂಗೆ ಅನ್ನ ಮಾಡ್ತೀವಿ ಅದೇ ಥರ. ಬಟ್ ಸ್ವಲ್ಪ ಕಮ್ಮಿ ಹಾಕಿದ್ರೆ ಬೆಟರ್, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಇದು ಉದ್ರುದ್ರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನಿಲ್ಲಿ ಅಡುಗೆ ಮನೆಯಲ್ಲಿ ಶೂಟ್ ಮಾಡಿಕೊಂಡು ಇಷ್ಟೊಂದೆಲ್ಲ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತು ಕಿರಣ್ ಬರ್ಡೇಗೆ ನೈಟ್ ಡಿನ್ನರ್ಗೆ ಏನಾದರೂ ಸ್ಪೆಷಲ್ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡು ಮಧ್ಯಾಹ್ನದ ಅಡುಗೆ ಕೂಡ ಎಲ್ಲ ಮಾಡ್ಕೊತಿದ್ದೆ. ಆ ಅಡುಗೆ ಮಾಡೋದ್ರಲ್ಲಿ ಜೊತೆಗೆ ಇದು ಶೂಟ್ ಮಾಡ್ಕೊಂಡು ಮಾಡೋದಿರುತ್ತಲ್ಲ, ಅದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಇದು ವ್ಲಾಗ್ ಮಾಡೋರಿಗೇ ಗೊತ್ತು. ಸೊ ಕಿರಣ್ ನನಗೆ ಗೊತ್ತಿಲ್ಲದೇ ವಿಡಿಯೋ ಮಾಡ್ತಾ ಇದ್ದಾರೆ ಅವಳಲ್ಲಿ ಕೂತ್ಕೊಂಡು. ನೀರು ಬಾಯ್ಲ್ ಆಗಬೇಕಾದ್ರೆ ಅಕ್ಕಿನ ಮತ್ತು ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ರೆಡಿ ಆಗುತ್ತೆ. 5 to 10 ನಿಮಿಷ ಆದಮೇಲೆ ಈ ಥರ ಆಗಿದೆ. ಮನೆಯೆಲ್ಲ ಗಮ್ ಅಂತಿದೆ. ಟೇಸ್ಟ್ ನೋಡೋಣ ಕಿರಣ್ ಹೇಗಿದೆ ಅಂತಾರೆ ಅಂತ. ದೊನ್ನೆ ಬಿರಿಯಾನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಎಗ್ ಬೇಡ ಅಂದರೆ ಅದಕ್ಕೆ ನಾವು ಮಶ್ರೂಮ್ ಕೂಡ ಆ್ಯಡ್ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತು ಕಿರಣ್ ಎಗ್ ಕೇಳಿದ್ರು. ಸರಿ ಅಯ್ಯನಾಗೂ ಎಗ್ ತಿನ್ಸಿದ್ರೆ ಒಳ್ಳೇದು, ಅವಳಿಗೂ ಇಷ್ಟಪಡ್ತಾಳೆ ಅಂತ ಎಗ್ನೇ ಹಾಕಿದ್ದೆ. ಅದು ಮಸಾಲ ಎಲ್ಲ ಎಗ್ಗೆಲ್ಲ ತೊಗೊಂಡು ಒಂಥರ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಅಯ್ಯನ ಕೂಡ ಇಷ್ಟ ಆಯಿತು. ಅವಳು ಹೇಳ್ತಾ ಇದ್ಲು, ನಾನು ಈ ಥರ ಯಾವತ್ತೂ ಮಾಡಿಲ್ಲಲ್ಲ ಮಮ್ಮಿ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಏನೋ ಒಟ್ಟಿನಲ್ಲಿ ಅವರು ಇಷ್ಟಪಟ್ಟು ತಿಂದರೆ ಅಷ್ಟೇ ಸಾಕು. ಸೊ ಕಿರಣ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಅಪ್ಪ ಮಗಳು ಕುತ್ಕೊಂಡು ಇವಳು ಅವ್ರಿಗೆ ತಿನ್ಸೋದು, ಅವ್ರು ಇವ್ರಿಗೆ ತಿನ್ಸೋದು, ಫುಲ್ ಇದೇ ಇವತ್ತು ಫುಲ್ ಬರ್ಡೇ ದಿನ ಈ ಥರ ಒಂದು ಫ್ಯಾಮಿಲಿ ಜೊತೆ ಈ ಥರ ಇಯನ ಜೊತೆ ಈ ಥರ ವಿಶ್ ಮಾಡಿಸ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು. ನನಗೇನಿಲ್ಲ, ಕಿರಣ್ಗೆ ಇವತ್ತು ಏನೇನು ಇಷ್ಟ ಅದೆಲ್ಲ ನಾನು ಪ್ರಿಪೇರ್ ಮಾಡಿ ಕೊಡ್ಬೇಕು ನಾನು ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನ ಅವ್ರು ಇದು ಕೇಳಿದ್ರು ಅಂತ ಮಾಡಿಕೊಟ್ಟಿದ್ದೀನಿ. ನೈಟ್ಗೆ ನೋಡೋಣ ಇನ್ನೂ ಏನೇನೆಲ್ಲ ಪ್ಲ್ಯಾನ್ ಇದೆ ನನಗೆ. ಇನ್ನು ಮುಂದೆ ಫುಲ್ ಎಂಡ್ವರೆಗೂ ನೋಡಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನೇನೆಲ್ಲ ಪ್ರಿಪೇರ್ ಮಾಡ್ತೀನಿ, ಯಾವ ಥರ ಇರುತ್ತೆ ಬರ್ಡೇ ಸೆಲೆಬ್ರೇಷನ್ ಮನೇಲಿ ಅಂತ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಾನು ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ಎಲ್ಲ ಖಾಲಿಯಾಗಿದೆ ಅಂದರೆ ಅರ್ಥ ಆಗುತ್ತೆ ಚೆನ್ನಾಗಿತ್ತು ಅಂತ. ಸೊ ಲಾಸ್ಟಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ನಾನು ಹಾಕಿದ್ದೆ. ಸೊ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಏನಾಗೆ ಅವಳಿಗೆ ಆವಾಗಲೇ ನಿದ್ದೆ ಬಂದಿತ್ತು. ಸ್ವಲ್ಪ ಬೇಗ ಬೇರೆ ಎದ್ಬಿಟ್ಟಿದ್ಲಲ್ಲ ಅವತ್ತು ಬೆಳಗ್ಗೆ, ಎಲ್ಲರೂ ಬೇಗ ಎದ್ದಿದ್ವಿ. ಇನ್ಫ್ಯಾಕ್ಟ್ ನಮಗೆ ನಿದ್ದೆ ಕರೆಕ್ಟಾಗಿರಲಿಲ್ಲ. ಸೊ ಹಾಗಾಗಿ ನಮಗೂ ನಿದ್ದೆ ಬರ್ತಾಯಿತ್ತು. ಬಟ್ ಎಲ್ಲ ತಿನ್ಸಾದ್ಮೇಲೆ ಟಿ ವಿ ನೋಡ್ತೀನಿ ಸ್ವಲ್ಪ ಹೊತ್ತು ಅಂತ ಹೇಳೋದು, ಹಾಕಿ ಕೊಟ್ಟರೆ ಇಬ್ಬರು ನೋಡ್ತಾ ಇಬ್ಬರು ಮಲ್ಕೊಂಡೇ ಬಿಟ್ಟಿದ್ದಾರೆ. ನನಗೂ ಫುಲ್ ನಿದ್ದೆ ಬರ್ತಾಯಿತ್ತು. ಸರಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇಷ್ಟೊಂದು ಸೊಪ್ಪೆಲ್ಲ ತೊಗೊಂಬಂದ್ಬಿಟ್ಟಿದ್ದೀವಲ್ಲ, ಇವಾಗ ಸೊಪ್ಪೆಲ್ಲ ಬಿಡಿಸೋದು ಒಂದು ಟಾಸ್ಕ್ ಇದೆ. ಎಷ್ಟೊಂದು ಸೊಪ್ಪು ತಂದುಬಿಟ್ಟಿದ್ದೀವಿ, ಎಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೋಬೇಕು, ಇಲ್ಲಾಂದರೆ ಬೇಗ ಬಾಡೋದಂಗೆ ಆಗ್ಬಿಡುತ್ತಲ್ವ. ಸೊ ಹಾಗಾಗಿ ನಾನು ಅದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೆ. ಕಿರಣ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಇನ್ನೇನು ಸಾಯಂಕಾಲ ಆಯಿತು, ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡಿದೆ. ಅಷ್ಟೊತ್ತಿಗೆ ಏನ ಕೂಡ ಎದ್ಲು. ಸೊ ಕೇಕ್ ಮಾಡೋದಕ್ಕೆ ನಿಮಗೋಸ್ಕರ ಕಲಿಬೇಕು ಬೇಕಿಂಗ್ ಮಾಡೋದು. ಎಲ್ಲರೂ ಮಲ್ಕೊಬಿಟ್ಟಿದ್ವಿ, ಇವಾಗ ಎದ್ದಿದ್ದು 3 ಮಲ್ಕೊಬಿಟ್ಟಿದ್ವಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದಿಷ್ಟು ಬೀಟ್ ಮಾಡೋದಕ್ಕೆ
ಶುಗರ್ ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀನಿ. ನಾನು ಕೇಕ್ ಜಾಸ್ತಿ ಮಾಡೇ ಇಲ್ಲ, ನನಗೆ ಅಷ್ಟು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಬಟ್ ಟ್ರೈ ಅಂತೂ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಲಿ. ಇಲ್ಲಿ ಬಟರ್ ಪೇಪರ್ ಬೇಕಿಂಗ್ದು ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಕಿರಣ್ ಬರ್ಡೇಗೆ ನನ್ನ ಕೈಯಾರ ಕೇಕ್ ಮಾಡಬೇಕಂತ ಇಷ್ಟ ಆಯಿತು. ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಶುಗರ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿದ್ದೀನಿ. ಹಾಗೆ ಒಂದು ಕುಕ್ಕಿಂಗ್ ಆಯಿಲ್ ಬರುತ್ತಲ್ಲ ಅದೊಂದು ಸ್ವಲ್ಪ ಆ್ಯಡ್ ಮಾಡಿ ನೀಟಾಗಿ ಇದನ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಮಿಷನ್ ಇಲ್ಲ ಅಂದರೆ ಕೈಯಿಂದನೇ ನೀಟಾಗಿ ಕಲಿಸ್ಕೊತಾ ಇದ್ದರೆ ಈ ಥರ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಮತ್ತು ಅದೇ ಸೇಮ್ ಇದರಷ್ಟು ಕೋಕೋ ಪೌಡರ್ ಮತ್ತು ಬೇಕಿಂಗ್ ಪೌಡರ್, ಸೋಡಾ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಮತ್ತು ನೀಟಾಗಿ ಇದೇ ಥರ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಮಿಲ್ಕ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಎಗ್ ಇದ್ದರೆ ಎಗ್ ಆ್ಯಡ್ ಮಾಡ್ಬೋದು. ಎಗ್ ಆ್ಯಡ್ ಮಾಡಿದ್ರೆ ಇನ್ನೂ ಸ್ಪಾಂಜಿಯಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಎಗ್ ಆ್ಯಡ್ ಮಾಡಿಲ್ಲ. ಈ ಥರ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ ಮಾಡಿದೆ. ಚೆನ್ನಾಗಿ ಬಂದಿತ್ತು. ನೀಟಾಗಿ ಒಂದು 2 to 3 ಮಿನಿಟ್ಸ್ ಹಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಬ್ಯಾಟರ್ ರೆಡಿ ಆಗುತ್ತೆ. ಸೊ ಅದನ್ನು ನಾನು ಬೇಕಿಂಗ್ ಪೇಪರ್ ಬರುತ್ತಲ್ವ ಅದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈ ಥರ ತಟ್ಟಿದ್ರೆ ನೀಟಾಗಿ ಸೆಟಲ್ ಆಗುತ್ತೆ. ಇನ್ನು ಮಾಡಬೇಕು, ಬೇಕ್ ಮಾಡಿದ್ಮೇಲೆ ಕೊಡ್ತೀನಿ. ತಗೊಂಡೋಗಿ ಯಾನ ನೋಡಿದ ತಕ್ಷಣ ಕೊಡು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಹಾಗೆ ಒಂದ್ಸರಿ ಪ್ರೀ ಹೀಟ್ ಮಾಡ್ಕೊತಾ ಇದ್ದೆ. ಹಾಗೆ ನನ್ನ ಹತ್ರ ಆಲ್ರೆಡಿ ಚಾಕ್ಲೇಟ್ ಸಿರಪ್ ಇತ್ತಲ್ವ ಅದನ್ನ ಮೆಲ್ಟ್ ಮಾಡಿಕೊಂಡು ಚಾಕ್ಲೇಟ್ ಸಿರಪ್ ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಪ್ರೀ ಹೀಟ್ ಎಲ್ಲ ಆಗಿರುತ್ತಲ್ವ, ಸೊ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಇಟ್ಟಿದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾನ ಕೂಡ ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಿದ್ದಾಳೆ ಯಾವಾಗ ರೆಡಿ ಆಗುತ್ತೆ ಅಂತ. ಸೊ ಕೇಕ್ ರೆಡಿ ಆಯಿತು. ಇನ್ನು ಯಾನಾಗ ತಡಿಯೋಕ್ಕಾಗದೆ ಹೋಗಿ ಅವ್ರ ಪಪ್ಪನ ಕರ್ಕೊಂಬರಕ್ಕೆ ಹೋಗಿದ್ದಾಳೆ. ಬಂದಿದೆ. ಸೊ ಕೇಕ್ ರೆಡಿ ಆಯಿತು. ನೆಕ್ಸ್ಟ್ ಪನ್ನೀರಿಂದ ಸ್ಟಾರ್ಟರ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೋಬಿ, ಫ್ರೈಡ್ ರೈಸ್ ಎಲ್ಲ ಮಾಡೋಣ ಅಂತ. ಈಗ ಬಂದಿದೆ. ಸ್ವಲ್ಪ ಬಿಸಿ ಹೋಗಿ ಆಮೇಲೆ ರಿಮೂವ್ ಅದೇ ಆಟೋಮೆಟಿಕ್ ಆಗುತ್ತೆ. ಏನಾಯ್ತು? ಏನೇನೋ ಮಾಡ್ಕೊಂಡು ಕರ್ಕೊಂಬಂದ್ಲಲ್ಲ. ಏನದು? ಗೋಬಿ ಮಾಡ್ತೀನಿ, ಫ್ರೈಡ್ ರೈಸ್ ಮಾಡ್ತೀನಿ, ಪನ್ನೀರ್ ಸ್ಟಾರ್ಟರ್ಸ್ ಮಾಡ್ತೀನಿ. ಇಲ್ಲಿ ನಾನು ಫಸ್ಟ್ ಟೈಮ್ ಈ ತರ ಕೇಕ್ ಮಾಡಿದ್ದೀನಿ. ಆಗಿದೆನಾ? ಅಂಡ್ ಈ ತರ ಟಚ್ ಆಗ್ಬಾರ್ದು, ಅನ್ಕೋಬಾರ್ದು ತಾನೆ. ಪರ್ಫೆಕ್ಟ್ ಆಗಿ ಬಂದಿದೆ, ಫ್ಲಫಿ. ಸರಿ, ಇದನ್ನ ಉಲ್ಟಾ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ಟೂತ್ ಪಿಕ್ಕಿಂದ ಹಂಗೆ ಎಲ್ಲ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಸಿರಪ್ ಹಾಕೋಣ. ಚಾಕೋ ಚಿಪ್ ಒಳಗಡೆ ಇದೆ. ಇದ್ರ ಮೇಲೆ ಶುಗರ್ ಪೌಡರ್ ಬರ್ತಲ್ಲ ಅದು ಮಾಡಿದೆ ಈ ಥರ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಸುಡುತ್ತೀಯು ನಂಟ ಇದೆಯಾ ಅದು ತಿನ್ನಕ್ಕೆ? ಅಯ್ಯೋ, ಕಟ್ ಮಾಡೋವರೆಗೂ ಏನೋ ಕಾಯ್ತಾ ಇದ್ಲು ಯಾವಾಗ ತಿಂತೀನಿ ಅಂತ. ಸೊ ಕಟ್ ಮಾಡಿದ ತಕ್ಷಣ ಫಸ್ಟ್ ಅವಳು ಬಾಯಲ್ಲಿ ಇಟ್ಕೊಂಡು ಆಮೇಲೆ ಅವ್ರ ಪಪ್ಪಾಗೆ ತಿನ್ನಿಸ್ತಾ ಇದ್ದಾಳೆ, ವಿಶ್ ಮಾಡ್ತಾ ಇದ್ದಾಳೆ. ಈ ಕಿರಣ್ ಬರ್ಡೇಗೆ ಒಂದು ಏನಿಲ್ಲ ಅಂದರೂ 10 ಸಾರಿ ವಿಶ್ ಮಾಡಿದ್ದಾಳೆ ಅನ್ಸುತ್ತೆ, ಹ್ಯಾಪಿ ಬರ್ಡೇ ಅಂತ. ಇದು ಇವತ್ತು ನಾವು ಕಟ್ಟೆ ಗೋಬಿ ಮಾಡ್ತಾ ಇದ್ದೀವಿ. ಕಟ್ಟೆ ಮೇಲೆ ಕುತ್ಕೊಂಡು ಮಾಡಿದ್ರೆ ಕಟ್ಟೆ ಗೋಬಿ. ಕಟ್ಟೆ ಅಡಿಗೆ. ಅವಳು ನೋಡು, ಅವಳ ಪಕ್ಕನೇ ಕುತ್ಕೊಂಡಿರ್ಬೇಕು. ಮನೆ ಎಷ್ಟು ಗಲೀಜ್ ಮಾಡಿದವಳು ನೋಡೋಳು. ಎಲ್ಲ ಕಿತ್ತಾಕೆಲ್ಲ ವಾಯ್ಸ್ನೆಲ್ಲ ಅಂದ್ರೆ ಅಲ್ಲಿ ಎಷ್ಟು
ಸೊ ಕಟ್ಟೆ ಮೇಲೆ ಕುತ್ಕೊಂಡು ಏನೇನು ಮಾಡಬೇಕು ಇವತ್ತು ಅಂತ ಎಲ್ಲ ಪ್ಲ್ಯಾನ್ ಮುಂಚೆನೇ ಮಾಡಿದ್ದಲ್ಲ. ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಇನ್ನು ಮುಂಚೆನೇ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಪ್ರೆಪ್ ಮಾಡಿದ್ರೆ ಆರಾಮಾಗಿ ಅಡುಗೆ ಮಾಡ್ಕೋಬೋದು ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ರೈಸ್ ಕೂಡ ರೆಡಿ ಮಾಡ್ಕೊಳ್ಳೋಣ ಫ್ರೈಡ್ ರೈಸ್ಗೆ ಅಂತ. ಬಾಸುಮತಿ ರೈಸನ್ನು ನಾನು ಒಂದು 20 ಮಿನಿಟ್ಸ್ ಹಂಗೆ ನೆನೆಸಿಟ್ಟಿದ್ದೆ. ಸೊ ನೀರಿಗೆ ಸ್ವಲ್ಪ ಸಾಲ್ಟ್ ಮತ್ತು ಆಯಿಲ್ ಹಾಕಿ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಬಾಯ್ಲ್ ಆದ ತಕ್ಷಣ ಅದನ್ನು ಅಕ್ಕಿ ಹಾಕಿದ್ದೀನಿ. ಸೊ ಹಾಗೆ ಇಲ್ಲಿ ಪನ್ನೀರ್ ಸಾಫ್ಟ್ ಆಗಲಿ ಅಂತ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿರ್ತಾ ಇದ್ದೀನಿ. ಅದು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಕ್ಯಾಬೇಜ್ನ ಕಟ್ ಮಾಡಿದೆ ಚಿಕ್ಕ ಚಿಕ್ಕದಾಗಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಬರುತ್ತಲ್ಲ ಅದು, ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಜೀರಿಗೆ ಪೌಡರ್ ಮತ್ತು ಚಿಲ್ಲಿ ಸಾಸ್ ಬರುತ್ತಲ್ಲ ರೆಡ್, ಅದು ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟೇ ಸ್ವಲ್ಪ ನೀರು ಹಾಕ್ಬೇಕು. ಜಾಸ್ತಿ ನೀರು ಹಾಕಿದ್ರೆ ಬರೋದಿಲ್ಲ ಇದು. ಸೊ ಹಾಗೆ ಕಲಿಸ್ತಾ ಇದ್ರೆ, ಯಾಕಂದರೆ ಕ್ಯಾಬೇಜೆಲ್ಲ ನೀರು ಬಿಟ್ಕೊಬಿಡುತ್ತೆ. ಸೊ ಈ ಥರ ಗಟ್ಟಿಗೆ ಬರಬೇಕು. ಸ್ವಲ್ಪ ಲೂಸ್ ಆಗಿತ್ತು ಅಂದರೆ ಮತ್ತೆ ಅದಕ್ಕೆ ಸ್ವಲ್ಪ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ, ಕಾರ್ನ್ಫ್ಲೋರ್ನ. ಆ ಕಡೆ ರೈಸ್ ಕೂಡ ರೆಡಿ ಆಗ್ತಾ ಇತ್ತು ಮಂಚೂರಿಯನ್ ಮಾಡೋದಕ್ಕೆ, ಅದು ಕೂಡ ಕಲಿಸ್ಬಿಟ್ಟಿಟ್ಟಿದ್ದೀನಿ. ಹಾಗೆ ಇಲ್ಲಿ ಪನ್ನೀರ್ ಕೂಡ ಸಾಫ್ಟ್ ಆಗಿತ್ತಲ್ವ, ಪನ್ನೀರ್ ಟಿಕ್ಕಾ ಮಾಡೋಣ ಅಂತ ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಎಷ್ಟು ಬೇಕೋ ಅಷ್ಟು, ಆಮೇಲೆ ಎಲ್ಲ ಥರ ಪೌಡರ್ ಹಾಕಿದ್ದೀನಿ. ಅಂದರೆ ಗರಂ ಮಸಾಲ ಸ್ವಲ್ಪ, ಕ್ಯೂಮಿನ್ ಪೌಡರ್ ಮತ್ತು ಜೀರಾ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ ಬರುತ್ತಲ್ಲ ಹುಳಿಯಾಗಿರುತ್ತೆ ಅದು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೇಸನ್ ಪೌಡರ್ ಹಾಕಿ, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೆ ಕೋಟಿಂಗ್ ಚೆನ್ನಾಗಾಗಲಿ ಅಂತ. ಸೊ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಮತ್ತು ಪನ್ನೀರ್ನ ಇಷ್ಟನ್ನ ಕಟ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದು ಕ್ಯೂಬ್ಸ್ ಆಗಿ ಆ ಥರ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ನೀಟಾಗಿ ಕಟ್ ಮಾಡಿ, ಅಂದರೆ ಕಡ್ಡಿಗೆ ಚುಚ್ಚಕ್ಕೆ ಬರೋ ಥರ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಲಾಂಗ್ ಸ್ಟಿಕ್ ಒಂದು ಆನ್ಲೈನ್ ನೋಡಿದ್ದೆ, ಆರ್ಡ್ರ್ ಮಾಡೋಕ್ಕೆ ಮರ್ತೋಗ್ಬಿಡ್ತು. ಸೊ ಸದ್ಯಕ್ಕೆ ಟೂತ್ ಪಿಕ್ಕಲ್ಲೇ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು 5 ರಿಂದ 10 ನಿಮಿಷ ಸೈಡಿಗೆ ಇಟ್ಟರೆ ಇದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ರೈಸ್ ಕೂಡ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಫ್ರೈಡ್ ರೈಸ್ಗೆ ಮೇನ್ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ ಪಾಟ್ನ ನಾನು ಇಂಡಸ್ ವ್ಯಾಲಿಯಿಂದ ತೊಗೊಂಡಿರೋದು. ಹಾಗೆ ಇಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂತ ಫಸ್ಟ್ ಆಯಿಲ್ ಹಾಕಿದ್ದೀನಿ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಆನಿಯನ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಒಂದಷ್ಟು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಕ್ಯಾಬೇಜ್ ಮತ್ತು ಕ್ಯಾರೆಟ್, ಕ್ಯಾಪ್ಸಿಕಮ್ ಇಷ್ಟು ಹಾಕಿ ಸಾಲ್ಟ್ ಹಾಕಿ ಅದಷ್ಟು ಸಾಫ್ಟ್ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ತರಕಾರಿ ಎಲ್ಲ ನೀಟಾಗಿ ಸಾಫ್ಟ್ ಆಗುತ್ತೆ. ಸೊ ಆ ಕಡೆ ಫ್ರೈಡ್ ರೈಸ್ ಕೂಡ ಎಲ್ಲ ಕುಕ್ ಆಗ್ತಾಯಿತ್ತು, ತರಕಾರಿ ಎಲ್ಲ. ಅಷ್ಟೊತ್ತಿಗೆ ನಾನು ಇದನ್ನ ಏರ್ ಫ್ರೈರಲ್ಲಿ ಹಾಕಿ ಇಟ್ಬಿಡೋಣ ಅಂತ ಟೂತ್ ಪಿಕ್ಕಿಗೆ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಎಷ್ಟು ಚೆನ್ನಾಗೆಲ್ಲ ಮ್ಯಾರಿನೇಟ್ ಆಗಿದೆ ಇದು. ಆ್ಯಕ್ಚುಲಿ ನಾವು ಅರ್ಧ ಗಂಟೆ ಟೈಮ್ ಇತ್ತು ಅಂದಾಗ ಮ್ಯಾರಿನೇಟ್ ಮಾಡೋಕ್ಕೆ ಎಲ್ಲ ಇಟ್ಬಿಟ್ಟು ಮಸಾಲ ಎಲ್ಲ ಕಲಸಿ ಎಲ್ಲ ಇಟ್ಟು ಫ್ರೀಝರಲ್ಲಿ ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 5 ರಿಂದ 15 ನಿಮಿಷವರೆಗೂ ಫ್ರೀಝರಲ್ಲಿ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಮಸಾಲ ಕೋಟಿಂಗ್ ಎಲ್ಲ ಆಗಿರುತ್ತೆ. ಸೊ ನಾನು 10 ನಿಮಿಷ ಅಷ್ಟೇ ಬಿಟ್ಟಿದ್ದು. ಸೊ ಇದನ್ನೆಲ್ಲ ಟೂತ್ ಪಿಕ್ಕಿಗೆ ಎಲ್ಲ ನೀಟಾಗಿ ಹಾಕಿ ಏರ್ ಫ್ರೈರಲ್ಲಿ ಡೈರೆಕ್ಟ್ ಹಾಕ್ತಿದ್ದೀನಿ. ಈ ಥರ ಡೈರೆಕ್ಟಾಗಿ ಇಟ್ಟರೆ ಎರಡೂ ಕಡೆ ನೀಟಾಗಿ ಏನಾಗುತ್ತೆ, ಫ್ರೈ ಆಗುತ್ತೆ ತುಂಬ ಚೆನ್ನಾಗಿ. ಸೊ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ತರಕಾರಿ ಎಲ್ಲ ತುಂಬ ಸಾಫ್ಟಾಗಿ ಆಗಿತ್ತು. ಈ ಒಂದು ಏನು ಕಾಣಿಸ್ತಾ ಇದೆ ಕಡಾಯಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಕಿರಣ್ಗೆ ಲಂಚ್ ಪ್ಯಾಕ್ ಎಲ್ಲ ಮಾಡೋದಕ್ಕೆ ಇದನ್ನೇ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ತುಂಬ ಡೀಪ್ ಆಗಿದೆ, ಈವನಾಗಿ ಕುಕ್ ಆಗುತ್ತೆ, ಬೇಗ ಆಗಿಬಿಡುತ್ತೆ. ಸೊ ಚೆನ್ನಾಗಿರುತ್ತೆ ರೈಸ್ ಐಟಮ್ಸ್ ಎಲ್ಲ ಮಾಡೋದಕ್ಕೆ. ನನಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ತರಕಾರಿ ಎಲ್ಲ ನೀಟಾಗಿ ಕುಕ್ ಆಗಿದೆ. ಸೊ ಇವಾಗ ಇದಕ್ಕೆ ನಾನು ಆಲ್ರೆಡಿ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ, ಉದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದಕ್ಕೆ ನಾನು ಒಂದಷ್ಟು ಪೆಪ್ಪರ್ ಮತ್ತು ಕೆಚಪ್, ಸೋಯಾ ಸಾಸ್ ಬರುತ್ತಲ್ಲ ಅದು, ಮತ್ತು ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನು ಏನೋ ತಿಂತಾಳೆ ಅಂತ ಆ್ಯಡ್ ಮಾಡಿಲ್ಲ. ಸೊ ಇಷ್ಟನ್ನ ಆ್ಯಡ್ ಮಾಡಿ ನಮ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೀಟ್ ಮಾಡಿಕೊಂಡ್ರೆ ಸಾಕು. ಫ್ರೈಡ್ ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ರೆಡಿ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ರೆಡಿ. ಸೊ ಏನೋ ಕೂಡ ತುಂಬ ಇಷ್ಟ ಆಗುತ್ತೆ ಫ್ರೈಡ್ ರೈಸ್. ಒಂದ್ಸರಿ ಮಾಡಿದ್ನಲ್ಲ, ಇಷ್ಟ ಆಗಿತ್ತು. ಸೊ ಹಾಗಾಗಿ ಈ ಸರಿನೂ ಅವಳು ತಿಂತಾಳೆ ಅಂತ ನನಗೆ ಗೊತ್ತಿತ್ತು. ಸೊ ಇದು ರೆಡಿ ಮಾಡಿಕೊಂಡೆ. ಲಾಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ ಫ್ರೈಡ್ ರೈಸ್ ಮತ್ತು ಮಂಚೂರಿಯನ್ದೆಲ್ಲ. ತುಂಬ ಜನ ನನಗೆ ಕೇಳಿದ್ರಿ ರೆಸಿಪಿ ಶೇರ್ ಮಾಡಿ ಅಂತ. ಅದಕ್ಕೆ ಇವತ್ತು ಎಷ್ಟಾದರೂ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಮಗೋಸ್ಕರ ಎಲ್ಲ ರೆಸಿಪಿನ ನಾನು ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ.
ಫ್ರೈಡ್ ರೈಸ್ ರೆಡಿ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಏರ್ ಫ್ರೈಯರಲ್ಲಿ ಇಟ್ಟರೆ ಇದು ಕೂಡ ರೆಡಿ ಆಗುತ್ತೆ. ಸೊ ನಾನು ಇವಾಗ ನೋಡಿ ಎಷ್ಟೊಂದು ಜನ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಏನೋ ಬಂದ್ಲು ಮಿಡ್ಲಲ್ಲಿ, ಅಲ್ಲಿಗೆ ಅದೊಂದು ಸ್ವಲ್ಪ ಸ್ಟಾಪ್ ಆಗ್ಬಿಡುತ್ತೆ. ನಾನು ಏನೋ ಮಾತಾಡ್ತಾ ಇದ್ದೆ, ಆ ಫ್ಲೋ ಹೋಗ್ಬಿಡುತ್ತೆ, ಮತ್ತೆ ಗ್ಯಾಪ್ ಆಗ್ಬಿಡುತ್ತೆ, ಏನೋ ಎತ್ಕೋ ಅಂತಲೇ ಆಟ ಆಡೋಣ ಹಂಗೆ ಅಂತ. ಸೊ ಅದು ಹಂಗೆ ಬಿಟ್ಬಿಡ್ತೀನಿ ಎಡಿಟಿಂಗ್. ಮತ್ತೆ ಅದು ಮತ್ತೆ ಆ ಫ್ಲೋವಲ್ಲಿ ಬರಬೇಕಂದ್ರೆ ಮತ್ತೆ ಟೈಮ್ ತೊಗೊಳುತ್ತೆ. ಸೊ ಆ ಥರ ಆಗಿಯೇ ಸ್ವಲ್ಪ ಡಿಲೇನೇ ಆಗ್ತಾ ಇರ್ಬೋದು. ಸೊ ತುಂಬ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಹಾಕ್ಬೇಕಂತ. ಇದು ಕಷ್ಟ ಆಗುತ್ತೆ ಒಂದೊಂದು ಸರಿ, ಆದಷ್ಟು ನಾನು ಟ್ರೈ ಮಾಡ್ತೀನಿ ಇನ್ಮೇಲಿದ್ದ ಬೇಗ ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ನೀವು ತುಂಬ ಜನ ಕಮೆಂಟ್ ಮಾಡಿದ್ರಿ ಬರ್ಡೇ ವ್ಲಾಗ್ ಹಾಕಿ ಅಂತ. ನಂಗೆ ಗೊತ್ತು ತುಂಬ 5 days ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಒಂದಷ್ಟು ರೀಸನಿಂದ ಇದೇ ಥರ ಮಿಸ್ ಆಗಿಬಿಡುತ್ತೆ. ಇವಾಗ ವರ್ಕ್ ಮಾಡೋಕ್ಕೆ ಕುಂತ್ರೆ ಎಡಿಟಿಂಗ್ ಏನಿಲ್ಲ ಅಂದರೆ 2 hours ಬೇಕಾಗುತ್ತೆ. ಸೊ 2 hour ಅದು ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ ಅಂದಾಗ ಡಿಸ್ಟರ್ಬೆನ್ಸ್ ಇರಬಾರ್ದು ಆ ಥರ. ಸೊ ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಇದಕ್ಕೆ ಎಡಿಟಿಂಗ್ ಅಂತಲೇ ಒಂದಷ್ಟು ಟೈಮ್ನ ನಾನು ಕರೆಕ್ಟಾಗಿ ಇಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಬಿಟ್ರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ. ಕಿರಣ್ ಆಫೀಸಿಂದ ಬಂದು ಸ್ವಲ್ಪ ಹೊತ್ತೆಲ್ಲ ಊಟ ಎಲ್ಲ ಆದಮೇಲೆ ಅವ್ರು ಸ್ವಲ್ಪ ಏನಾರು ನೋಡ್ಕೊತಿದ್ರೆ ಆ ಒಂದಷ್ಟು ಟೈಮ್ನ ನಾನು ಎಡಿಟಿಂಗ್ ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಕನ್ಸಿಸ್ಟೆನ್ಸಿ ಇವಾಗ ಮೇಂಟೈನ್ ಮಾಡ್ತೀನಿ. ಸೊ ಹಾಗೆ ಆ ಕಡೆ ಏರ್ ಫ್ರೈಯರ್ಗೆ ಇಟ್ಟಿದ್ದೆ, ಅದು ಕೂಡ 2 ಕಡೆ ಪ್ರಾಪರಾಗಿ ಕುಕ್ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು ಅದು ಮಾತ್ರ, ಪನ್ನೀರ್ ಮಾತ್ರ. ಹಾಗೆ ಹಿಂದೆ ಗೋಬಿ ಮಂಚೂರಿಯನ್ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಗೋಬಿ ಮಂಚೂರಿಯನ್ಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಮೇಲೆ ಒಂದಷ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆನಿಯನ್ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಮಂಚೂರಿಯನ್ ಹಾಕಬೇಕಾದ್ರೆ ಅದು ಸ್ವಲ್ಪ ನೀರಲ್ಲಿ ಕೈ ಎದ್ಬಿಟ್ಟು ಆಮೇಲೆ ಈ ಥರ ಉಂಡೆ ಥರ ಮಾಡಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ, ಕೈಗೆಲ್ಲ ಅಂಟೋದೆಲ್ಲ ಆಗೋದಿಲ್ಲ. ಸೊ ಅದೊಂದು ನಾನು ನೋಡ್ಕೊಂಡಿದ್ದೆ. ಸೊ ಗಟ್ಟಿ ಇರಬೇಕು ಅಂತ, ಜಾಸ್ತಿ ನೀರಾಗಿದ್ದರೆ ಅದು ಲಡ್ಡು ಥರ ಬರೋದಿಲ್ಲ, ಫುಲ್ಲು ಒಂಥರ ಪುಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಬರಬೇಕಂದ್ರೆ ಒಂಥರ ಕರೆಕ್ಟಾಗಿ ಕಲಿಸ್ಕೊಳ್ಳಿ ಹಿಟ್ಟಾಕಿ. ಸೊ ಅದಕ್ಕೆ ನಾನೇನಿಲ್ಲ ಮತ್ತು ಆಯಿಲ್ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಕೆಚಪ್ ಮತ್ತು ರೆಡ್ ಚಿಲ್ಲಿ ಸಾಸ್ ಬರುತ್ತಲ್ಲ ಅದು ಮತ್ತು ಸೋಯಾ ಸಾಸ್ ಹಾಕ್ಬಿಟ್ಟು ಇದಷ್ಟನ್ನ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಆಯಿತು. ಹಾಗೆ ಸ್ವಲ್ಪ ಪುದೀನ ಚಟ್ನಿ ಮಾಡೋಣ ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದು ರೆಡಿ ಮಾಡಿಕೊಂಡೆ. ಪುದೀನ ಕೂಡ ಇದಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಏನದು? ಇದೇಗಿದೆ ತಿಂದು ಬಾಲ್ ಕುತ್ಕೊಂತೀನ, ಕೆಳಗಡೆ ಕುತ್ಕೊಳ್ಳೋಣ. ಸೊ ಫೈನಲಿ ಡಿನ್ನರ್ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಾಲ್ಕನಿಯಲ್ಲಿ ಕುತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಕಿರಣ್ ಹೇಗಿದೆ ಅಂತ ಹೇಳ್ತಾರೆ ಅಂತ ತುಂಬ ಕಾಯ್ತಾ ಇದ್ದೀನಿ. ಅವ್ರು ಚೆನ್ನಾಗಿದೆ ಅಂದರೆ ಸಾಕು, ಮಾಡಿದ್ದಕ್ಕೂ ಸಾರ್ಥಕ. ಸೊ ಒಂಥರ ಚೆನ್ನಾಗಿತ್ತು ಈ ಎಲ್ಲ ಪ್ರಿಪೇರ್ ಮಾಡಿ ಕೊಡೋದ್ರಲ್ಲೂ ಈ ಥರ ಖುಷಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಕಿರಣ್ ಇದೇ ಥರ ಖುಷಿಯಾಗಿರಲಿ, 106 ಕಾಲ ಖುಷಿಯಾಗಿ ಬಾಳಬೇಕು. ಅವ್ರ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಖುಷಿ ಟೈಮಲ್ಲಿ ಅಷ್ಟೇ ಅಲ್ಲ, ಕಷ್ಟದ ಟೈಮಲ್ಲೂ ನಿನ್ನ ಜೊತೆ ಇರ್ತೀನಿ ಲೈಫ್ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಿರಣ್. ಒಳ್ಳೆ ಮ್ಯೂಸಿಕ್ ಜೊತೆ ಡಿನ್ನರ್ ಮಾಡ್ತಾ ಇದ್ವಿ. ಈ ಸಾಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ನಗ್ತಾ ನಗ್ತಾ ಬಾಳು ನೀನು 100 ವರ್ಷ, ತುಂಬ ಒಳ್ಳೆ ಲೈನ್ಸ್. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಕಿರಣ್ ಬರ್ಡೇ ವಿಶಸ್ ಕೂಡ ಬರ್ತಾ ಇತ್ತು ಇನ್ನು. ಸೊ ಹೀಗಿತ್ತು ಕಿರಣ್ ಬರ್ಡೇ ಸೆಲೆಬ್ರೇಷನ್ ಮತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.